ಇವತ್ತು ನಾವು ಇಲ್ಲಿ ಮಾದನಾಯಕನಹಳ್ಳಿ ಮಾದಾವರ ಗ್ರೌಂಡ್ ನಲ್ಲಿ ನಾವು JPL ನ ಆರ್ಗನೈಸ್ ಮಾಡಿದೀವಿ. JPL ಅಂದ್ರೆ ಜನತಾದಳ ಪ್ರೀಮಿಯರ್ ಲೀಗ್ ಅಂತ. ನಮ್ಮ ಪಕ್ಷ 25 ವರ್ಷ ಆಗ್ತಾ ಇದೆ. ಮತ್ತೆ ದೇವೇಗೌಡರು 94 ವರ್ಷ ತುಂಬ್ತಾ ಇದ್ದಾರೆ ಈ ತಿಂಗಳು. ಹಾಗಾಗಿ ಎರಡನ್ನೂ ಸಮೀಕರಣ ಮಾಡಿ ಇವತ್ತು ಯುವಕರುಗಳನ್ನ ಪ್ರೋತ್ಸಾಹಿಸೋಕ್ಕೋಸ್ಕರ ಇವತ್ತು JPL ಟೂರ್ನಿಮೆಂಟ್ ನ ನಾವು ಆರ್ಗನೈಸ್ ಮಾಡಿದೀವಿ. ರಾಜ್ಯಾದ್ಯಂತ ಟೀಮ್ಗಳು ಇವತ್ತು ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದೆ. ನೀವೆಲ್ಲರೂ ಎನ್ಕರೇಜ್ ಮಾಡಿ ಇಲ್ಲಿ ಬಂದು ವೀಕ್ಷಣೆ ಮಾಡಬೇಕು. ಕುಮಾರಣ್ಣ ಅವ್ರು ಬರ್ತಾರೆ, ದೇವೇಗೌಡರು ಬರ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ ಉದ್ಘಾಟನೆಗೆ. ಆಮೇಲೆ ಎಲ್ಲಾ ಶಾಸಕರುಗಳು ಬರ್ತಾರೆ, ಮತ್ತೆ ಎಲ್ಲಾ ಜಿಲ್ಲಾಧ್ಯಕ್ಷಗಳು ಕೂಡ ಬರ್ತಾರೆ. ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಯಶಸ್ಸುಗೊಳಿಸ್ಬೇಕು ಅಂತ ಕೋರ್ತಾ ಇದ್ದೀನಿ. ಯುವಕರನ್ನ ರಾಜಕೀಯವಾಗೂ ಬೆಳೆಸ್ಬೇಕು, ಹಾಗೂ ನಾವು ಅವ್ರನ್ನ ಒಗ್ಗಟ್ಟಾಗಿ ಇಡಬೇಕು ಅನ್ನೋ ಕಾರಣಕ್ಕೆ ಅದ್ರ ಒಂದರಿಂದನೇ ಸಾಧ್ಯ, ಅದು ಕ್ರೀಡೆಯಿಂದ. ಹಂಗಾಗಿ ನಾವು ಕ್ರೀಡೆ ಮತ್ತು ರಾಜಕೀಯ ಎರಡನ್ನೂ ಒಟ್ಟಿಗೆನೆ, ಯುವಕರುಗಳಲ್ಲೂ ರಾಜಕೀಯವಾದಂತ ಮನವರಿಕೆ ಆಗಿರ್ಬೋದು, ಅವ್ರಿಗೂ ಆಸಕ್ತಿಗಳನ್ನ ಬೆಳೆಸ್ಬೇಕು. ಮತ್ತೆ ಅವ್ರುಗಳನ್ನು ರಾಜಕೀಯವಾಗಿ ಬೆಳೆದ್ರೆ ಇವತ್ತು ದೇಶ ಉಳಿಯುತ್ತೆ, ರಾಜ್ಯ ಉಳಿಯುತ್ತೆ. ಅದಕ್ಕೋಸ್ಕರ ಇದು ಕ್ರೀಡೆಯಲ್ಲಿ ಆಯ್ಕೆ ಮಾಡ್ಕೊಂಡಿದ್ವಿ. ನಮ್ಮ ಉದ್ದೇಶ GBA ಚುನಾವಣೆ ಏನಲ್ಲ, ನಮ್ಮ ಉದ್ದೇಶ 2028. 2028ರಲ್ಲಿ ಕುಮಾರಣ್ಣನ ಮತ್ತೊಮ್ಮೆ ಮುಖ್ಯಮಂತ್ರಿ ಮಾಡ್ಬೇಕು. ಮತ್ತೆ ರಾಜ್ಯ ವ್ಯಾಪಿ ಒಂದು 5,000 ಯುವಕರುಗಳನ್ನ ಅವ್ರ ಪರವಾಗಿ ಕೆಲಸ ಮಾಡೋ ಒಂದು ಆರ್ಮಿನ ರೆಡಿ ಮಾಡ್ಬೇಕಾಗಿದೆ. ಅದೇ ನಮ್ಮ ಉದ್ದೇಶ. GBA ಚುನಾವಣೆ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ, ನಾವು ಗೆಲ್ತೀವಿ. ಬಟ್ ಇದು ಉದ್ದೇಶ ನಮ್ದು GBA ಚುನಾವಣೆ ಅಲ್ಲ. ನಮ್ಮ ಉದ್ದೇಶ ರಾಜ್ಯದ ಮುಖ್ಯಮಂತ್ರಿ ಮಾಡೋದು. ಅದಕ್ಕಾಗಿ ನಮ್ಮ ಕೆಲಸ ನಿರಂತರವಾಗಿ ನಡೆಯುತ್ತೆ.